ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಭಾನುವಾರದ ಶುಭೋದಯ ಹಾಗೂ ಶುಭ ನಮನಗಳು. ನಿಮ್ಮೆಲ್ಲರ ಜೀವನ ಖುಷಿಯಾಗಿ ಸಂತೃಪ್ತಿಯಾಗಿ ಆರೋಗ್ಯದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ನಿತ್ಯ ಪಂಚಾಂಗವನ್ನು ನೋಡೋಣ. ದಿನಾಂಕ 3/3/2019 ಭಾನುವಾರ, ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರದ ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ, ದ್ವಾದಶಿ ಮಧ್ಯಾಹ್ನ 1:44 ತದನಂತರ ತ್ರಯೋದಶಿ ದಿನಪೂರ್ತಿ ಇರತಕ್ಕಂಥದ್ದು. ಉತ್ತರಾಷಾಢ ನಕ್ಷತ್ರ ಬೆಳಗ್ಗೆ 9 ಗಂಟೆವರೆಗೂ ಇರುತ್ತೆ. ಅದಾದಮೇಲೆ ಶ್ರವಣ ನಕ್ಷತ್ರ ದಿನಪೂರ್ತಿ ಇರುತ್ತೆ. ರಾಹುಕಾಲ ಸಂಜೆ 4:59 6:28 ಯಮಗಂಟ ಕಾಲ ಈ ದಿನ ಮಧ್ಯಾಹ್ನ 12:32 2:01 ದುರ್ಮುಹೂರ್ತ ಸಂಜೆ 4:53 5:40 ಈ ಸಮಯದಲ್ಲಿ ಯಾರು ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸೂರ್ಯೋದಯ ಸೂರ್ಯಾಸ್ತ. ಸೂರ್ಯೋದಯ ಅಂತಂದರೆ ಸೂರ್ಯ ಉಗಮ ಆಗ್ತಾನೆ, ಫ್ರೆಶ್ ಮೈಂಡು, ಏನೋ ದಿನ ಖುಷಿಯಾಗಿ ಪ್ರಾರಂಭ ಆಯಿತು. ಹಾಗೆ ಸೂರ್ಯ ಅಸ್ತ ಆದಮೇಲೂ ಕೂಡ ಅಸ್ತ ಆದ ಅಂತ ನಾವು ಯೋಚನೆ ಮಾಡಲ್ಲ, ಚಂದ್ರ ಉದಯ ಆದ ಅಂತ ಆಸೆ ಪಡ್ತೀವಿ. ಹಾಗಾಗಿ ಸೂರ್ಯಾಸ್ತ ಮತ್ತು ಚಂದ್ರಾಸ್ತಕ್ಕೆ ನಾವು ಹೆಚ್ಚು ಮಹತ್ವ ಕೊಟ್ಟಿಲ್ಲ, ಉದಯಕ್ಕೆ ಮಾತ್ರ ಮಹತ್ವ ಕೊಟ್ಟಿದ್ದೀವಿ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ನೇರವಾಗಿ ಸೂರ್ಯನ ಬಿಸಿಲು ನಿಮ್ಮ ಮನೆ ಒಳಗಡೆ ಬರಬೇಕು. ಅಂಥ ಮನೆ ಯಾವಾಗಲೂ ವೃದ್ಧಿ ಆಗುತ್ತೆ. ಯಾವಾಗ ನಿಮ್ಮ ಮನೆ ಒಳಗಡೆ ಸೂರ್ಯನ ಬಿಸಿಲು ಬರೋದಿಲ್ವೋ ನಿಮ್ಮ ಮನೆ ನಿಜವಾಗಲೂ ವೃದ್ಧಿ ಆಗಲ್ಲ. ಇದು ಸ್ಪಷ್ಟವಾಗಿ ತಿಳ್ಕೊಂಬಿಡಿ. ಹಾಗೇನಾದರೂ ಒಂದು ವೇಳೆ ಅದು ನಿಮ್ಮ ಸ್ವಂತ ಮನೆ ಆಗಿ ಒಡೆದಾಕೋಕ್ಕಾಗಲ್ಲ, ಸಮಸ್ಯೆಗಳು ಜಾಸ್ತಿ ಇದೆ ಗುರುಗಳೇ, ಸೂರ್ಯ ಒಳಗೆ ಬರೋಕ್ಕಾಗ್ತಾ ಇಲ್ಲ, ಆ ಥರದ್ರಲ್ಲಿ ಇದೀವಿ ನಾವು, ಏನು ಮಾಡೋದು ಅಂತ ಯೋಚನೆ ಮಾಡಿದ್ರೆ ನೀವು ಆ ಸಮಯದಲ್ಲಿ ಭೂಮಿಯನ್ನು ಪರೀಕ್ಷೆ ಮಾಡಿ ಅಲ್ಲಿ ಬಲ ಇದೆಯಾ ಇಲ್ವ ಅಂತ ತಿಳ್ಕೊಳ್ಳಿ. ಬಲ ಇದ್ದರೆ ಮುಂದುವರಿಸಿ, ಬಲ ಇಲ್ಲ ಅಂದರೆ ಖಂಡಿತವಾಗ್ಲೂ ಅದನ್ನು ತೆಗಿಲೇಬೇಕಾಗತ್ತೆ, ಹೊಸದಾಗಿ ಕಟ್ಟಬೇಕಾಗತ್ತೆ, ಅಥವಾ ಬೇರೆ ಕಡೆ ಸ್ಥಾನಪಲ್ಲಟ ಆಗಲೇಬೇಕಾಗುತ್ತೆ. ಯಾಕಂದರೆ ನಾನು ಆಗಲೇ ಹೇಳಿದೆ, ವೃದ್ಧಿಯನ್ನು ಕಾಣಬೇಕಾದ್ರೆ ಸೂರ್ಯನ ಬಿಸಿಲು ಬರಲೇಬೇಕು, ಭೂ ಪರೀಕ್ಷೆ ಆಗಲೇಬೇಕು ಅನ್ನುವಂಥದ್ದು. ಖಂಡಿತ ಅದನ್ನು ಮಾಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಮೊದಲಿಗೆ ಮೇಷರಾಶಿಯವರಿಗೆ ಭಾಳಷ್ಟು ಶುಭ ಫಲ. ಇವತ್ತು ನಿಮ್ಮ ಕನಸುಗಳು ನನಸಾಗುವಂಥ ದಿನ. ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಭಾಳಷ್ಟು ಉತ್ತಮವಾದ ಫಲ. ಮಾನಸಿಕವಾಗಿ ಸಂತೋಷವನ್ನು ಪಡೆಯುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಪ್ರಶಸ್ತವಾದಂಥ ಜಯಪ್ರಾಪ್ತಿಯನ್ನು ಪಡೆಯುವಂಥದ್ದು ಮೇಷರಾಶಿಯವರು ಈ ದಿನವಾಗಿರುತ್ತೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲ ಅಂತ ಹೇಳ್ಬೋದು. ಬೆಳಗ್ಗಿನಿಂದ ಸೋಂಬೇರಿತನ ಹೆಚ್ಚು ಕಾಣ್ತಾ ಇರುತ್ತೆ. ಕೆಲಸಗಳಲ್ಲಿ ನಿಧಾನವಾದ ಪ್ರಗತಿ, ಕುಂಠಿತ ಪ್ರಗತಿ ಅಂತ ಹೇಳ್ಬೋದು. ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಸ್ವಾಭಾವಿಕವಾಗಿ ಇವತ್ತು ನಿಮಗೆ ಹತ್ತಿರಕ್ಕೆ ಬರೋಕ್ಕೂ ಕೂಡ ಯೋಚನೆ ಮಾಡುತ್ತೆ. ಅಂತಂದರೆ ನೀವೇ ಭಾಳಷ್ಟು ಸೋಂಬೇರಿತನವನ್ನು ಹೊಂದುತ್ತೀರಾ. ಹಾಗಾಗಿ ಲವಲವಿಕೆಯಿಂದ ಇರಬೇಕಂದ್ರೆ ಇವತ್ತು ನೀವು ಸೂರ್ಯ ನಮಸ್ಕಾರವನ್ನು ಮಾಡಲೇಬೇಕು. ಮಧ್ಯಾಹ್ನದ ನಂತರ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಸಂಜೆ ನಂತರ ಉತ್ತಮವಾದ ಫಲ ವೃಷಭ ರಾಶಿಯವರಿಗೆ. ಮಿಥುನ ರಾಶಿಯವರಿಗೆ ಬಂಡವಾಳ ಹೂಡಿಕೆಗೆ ಅತ್ಯಂತ ಶುಭ ದಿನ. ನೋಡಿ, ಭಾಳಷ್ಟು ಒಳ್ಳೆಯ ದಿನ ಇವತ್ತು. ಹೊಸ ವ್ಯಾಪಾರ ಮಾಡುವಂಥವ್ರಿಗೆ, ಸ್ಥಿರ ಆಸ್ತಿಯನ್ನು ಖರೀದಿಸುವಂಥವ್ರಿಗೂ ಕೂಡ ಒಳ್ಳೆಯ ದಿನವಾಗಿರುತ್ತೆ. ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿ. ವಿದೇಶದಿಂದ ಸ್ವದೇಶಕ್ಕೆ ಬರುವಂಥ ಬಂಧುಗಳು ಅಥವಾ ಮಗನೋ ಮಗಳೋ ಯಾರೋ ಒಬ್ಬರು, ಅವರಿಂದ ನಿಮಗೆ ಭಾಳಷ್ಟು ಅನುಕೂಲವಾಗುವಂಥ ದಿನವಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಮಾತುಕತೆಗಳು ಮಾಡುವಂಥದ್ದು, ಇನ್ಫ್ಲೂಯೆನ್ಸ್ಗೋಸ್ಕರ ಗಣ್ಯ ವ್ಯಕ್ತಿಗಳು ಅಥವಾ ರಾಜಕೀಯ ವ್ಯಕ್ತಿಗಳನ್ನ ಭೇಟಿ ಮಾಡುವಂಥ ದಿನ. ಇವತ್ತು ಏನೂ ಅಭಿವೃದ್ಧಿ ಆಗ್ತಾ ಇದೆಯಪ್ಪ, ನನಗೆ ಯಾವುದೂ ಸಮಸ್ಯೆ ಇಲ್ಲ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರಲೇಬೇಕು. ಯಾಕಂತಂದರೆ ಅಭಿವೃದ್ಧಿಗೆ ದಾರಿಗೆ ಇವತ್ತು ನೀವು ಹೋಗ್ತೀರಾ. ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿಯಾಗುತ್ತೆ. ಉತ್ತಮ ಪ್ರಗತಿಯನ್ನು ಕಾಣುವಂಥ ದಿನವೂ ಕೂಡ ಇವತ್ತು ಕರ್ಕಾಟಕ ರಾಶಿಯವರಿಗೆ. ಸಿಂಹ ರಾಶಿಯವರಿಗೆ ಭಾಳಷ್ಟು ಅದ್ಭುತವಾದ ದಿನ. ಮೃಷ್ಟಾನ್ನ ಭೋಜನ, ಶುಭ ಕಾರ್ಯಗಳು ನಡೆಯುವಂಥದ್ದು, ಸುಖರಿದ್ರೆ ಪ್ರಾಪ್ತಿ, ಅತ್ಯಂತ ಶುಭ ಫಲ. ಗುರುಗಳ ದರ್ಶನದಿಂದ ಇವತ್ತು ಮತ್ತಷ್ಟು ಅನುಕೂಲಗಳನ್ನು ಪಡಿತೀರಾ. ಆನಂದ ದಿನ ಅಂತ ಹೇಳ್ಬೋದು. ಏನು ಇವತ್ತು ಇಷ್ಟು ಹೇಳ್ತಾ ಇದ್ದಾರೆ ಸಿಂಹರಾಶಿಯವ್ರಿಗೆ ಅಂತಂದರೆ, ಇವತ್ತಿನ ದಿನದಲ್ಲಿ ಸಿಂಹರಾಶಿಗೆ ಭಾಳ ಉತ್ತಮವಾದ ಫಲ ಇದೆ. ದೇಹ ಸೌಖ್ಯವು ಅಭಿವೃದ್ಧಿ ಆಗುತ್ತೆ, ವಾಹನ ಸೌಖ್ಯವು ಕೂಡ ಅಭಿವೃದ್ಧಿ ಆಗುತ್ತೆ. ಕನ್ಯಾ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ನಿಮಗೆ ಮೋಸ ಮಾಡುವಂಥ ಜನ ಜಾಸ್ತಿ ಇರ್ತಾರೆ. ಇವತ್ತು ಏನೋ ಒಂದು ಬ್ಯಾಂಕ್ಗೆ ಸಂಬಂಧಪಟ್ಟಂಥ ಚೆಕ್ ಕೊಟ್ಟಿರ್ತಾರೆ, ಚೆಕ್ ಬೌನ್ಸ್ ಆಗುವಂಥದ್ದು, ಮತ್ತು ಅವ್ರನ್ನ ದುಡ್ಡು ಕೇಳಿದ್ರೆ ದುಡ್ಡು ಕೊಡೋದಿಲ್ಲ, ಅಥವಾ ದುಡ್ಡು ಕೊಟ್ಟು ಸಿಕ್ಕಾಕೊಂಡಿರ್ತೀರ, ಎಲ್ಲೋ ಚೀಟಿ ಹಾಕಿರ್ತೀರ, ಅವ್ರು ಓಡೋ ಹೋಗುವಂಥದ್ದು. ಈ ಥರದ ಹಲವಾರು ಸಮಸ್ಯೆಗಳನ್ನು ನೀವು ಕಾಣ್ತಾ ಇರ್ತೀರ. ಕಾಣುವಂಥ ಮೊದಲು ಯೋಚನೆ ಮಾಡಿ. ದುಡ್ಡನ್ನು ಹೂಡಿಕೆ ಮಾಡಬೇಕಾದ್ರೆ ಭಾಳಷ್ಟು ಯೋಚನೆ ನಿಮ್ಮಲ್ಲಿರಬೇಕು.
ಅದು ಯೋಚನೆ ಮಾಡಿ ಮುಂದುವರಿಸಿ. ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ ಇರುತ್ತೆ. ವೃಥಾ ತಿರುಗಾಟ, ಸುಮ್ಮನೆ ಕೆಲಸವೇ ಇಲ್ಲದೆ ಸುತ್ತಾಡುವಂಥ ಜೀವನ ಇವತ್ತು ನಿಮ್ಮದಾಗೋದ್ರಿಂದ ಸ್ವಲ್ಪ ಕನ್ಯಾ ರಾಶಿಯವರು ಎಚ್ಚರಿಕೆಯಿಂದ ವಹಿಸಿ. ಇವತ್ತಿನ ದಿನ ಸೂರ್ಯನಿಗೆ ಒಂದು ಕೆಂಪು ಪುಷ್ಪಗಳಿಂದ ಅರ್ಚನೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಇನ್ನು ತುಲಾ ರಾಶಿಯವರಿಗೆ, ವಿದ್ಯಾರ್ಥಿಗಳಿಗೆ ಭಾಳಷ್ಟು ಶುಭ ಫಲ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು, ಸಾಲಬಾಧೆ ನಿವಾರಣೆ ಆಗುವಂಥದ್ದು, ನೂತನ ವಾಹನ ಸೌಖ್ಯ ಅಭಿವೃದ್ಧಿ ಆಗುವಂಥದ್ದು, ತಂದೆ ತಾಯಿಗಳ ಆಶೀರ್ವಾದ, ಹೊಸ ಕೆಲಸವನ್ನು ಪ್ರಾರಂಭ ಮಾಡುವಂಥ ಯಶಸ್ಸು ನಿಮ್ಮದಾಗುತ್ತೆ. ಜೀವನದಲ್ಲಿ ಸಂತೋಷದ ದಿನ ಅಂತ ಹೇಳ್ಬೋದು ಇವತ್ತಿನ ದಿನ ವಿಶೇಷವಾಗಿ ತುಲಾ ರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ. ಹೋಟೆಲ್ ಉದ್ಯೋಗಿಗಳಿಗೆ, ವ್ಯಾಪಾರಿಗಳಿಗೆ ಅಧಿಕವಾದ ಲಾಭ. ಹಾಲಿನ ವ್ಯಾಪಾರಿಗಳಿಗೆ, ಈ ಬಿಳಿ ಬಣ್ಣದ ಸಂಬಂಧಪಟ್ಟಂಥ ವ್ಯಾಪಾರ ಏನಿದೆ, ಪೇಂಟ್ ವ್ಯಾಪಾರ ಆಗ್ಬೋದು, ಅಥವಾ ಸ್ಟೀಲ್ಸ್ ವ್ಯಾಪಾರ ಮಾಡುವಂಥವ್ರು ಆಗ್ಬೋದು, ಅಥವಾ ಬಟ್ಟೆ ವ್ಯಾಪಾರಿಗಳಾಗ್ಬೋದು, ಎಲ್ಲರಿಗೂ ಭಾಳಷ್ಟು ಅನುಕೂಲವಾಗುವಂಥ ದಿನವಾಗಿರುತ್ತೆ. ಅದಲ್ಲದೆ ಈ ಹಾಲಿನ ವ್ಯಾಪಾರಿಗಳಿಗೆ ಮಾತ್ರ ವಿಶೇಷವಾದ ಫಲ ಅಭಿವೃದ್ಧಿ ಆಗುವಂಥದ್ದು. ಮತ್ತು ಬಂಡವಾಳನೇ ಹಾಕದೆ ಕೆಲಸ ಮಾಡಿ ಸಂಪಾದನೆ ಮಾಡುವಂಥವ್ರಿಗೆ ಇವತ್ತು ಭಾಳ ಪ್ರಶಸ್ತವಾದಂಥ ದಿನವಾಗಿರುತ್ತೆ ಅಂತ ಹೇಳ್ಬೋದು. ಧನುರಾಶಿಯವರಿಗೆ ವಿದೇಶಿ ಪ್ರಯಾಣದ ಅನುಕೂಲಗಳು ಜಾಸ್ತಿ ಆಗುತ್ತೆ. ಬಹಳ ದಿನದ ನಂತರ ಆಪ್ತರನ್ನು ಭೇಟಿ ಮಾಡುವಂಥದ್ದು, ದೇವಸ್ಥಾನ ಪೂಜೆಗಳಲ್ಲಿ ಪಾಲ್ಗೊಳ್ಳುವಂಥ ಒಂದು ಅಭಿವೃದ್ಧಿಯನ್ನು ನೀವು ಕಾಣ್ತೀರಾ. ದಾನದ ಗುಣ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಹಾಗಾಗಿ ಸಹಾಯ ಮಾಡುವಂಥದ್ದು, 10 ಜನಕ್ಕೆ ದಾನ ಮಾಡೋಣ ಒಳ್ಳೆಯದಾಗಲಿ ಅಂತ ಯೋಚನೆ ಮಾಡುವಂಥ ಗುಣ ನಿಮ್ಮದಾಗುತ್ತೆ. ಖಂಡಿತವಾಗ್ಲೂ ಯಶಸ್ಸು ನಿಮ್ಮದಾಗುತ್ತೆ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ನೆಗೆಟಿವ್. ವ್ಯಾಪಾರ ವ್ಯವಹಾರದಲ್ಲಿ ಮೋಸ ಹೋಗುವಂಥದ್ದು, ಆರೋಗ್ಯದಲ್ಲಿ ತೊಂದರೆಗಳಾಗುವಂಥದ್ದು, ವೈದ್ಯರನ್ನು ಭೇಟಿ ಮಾಡುವಂಥ ಪರಿಸ್ಥಿತಿಗೆ ಬರುವಂಥದ್ದು, ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು. ಖಂಡಿತವಾಗಲೂ ಇವತ್ತು ನೀವು ನಿಮ್ಮ ಶತ್ರುಗಳನ್ನು ಜಾಸ್ತಿ ಮಾಡಿಕೊಳ್ತೀರಾ. ಹಾಗಾಗಿ ಮಾತು ಸ್ವಲ್ಪ ಕಡಿಮೆ ಆಗಲಿ. ಯಾರ ಹತ್ರನೂ ಹೆಚ್ಚು ಮಾತಾಡಬೇಡಿ. ಇವತ್ತು ಮೌನವ್ರತ ಅಂತ ತಿಳ್ಕೊಳ್ಳಿ. ಹಾಗೆ ಇವತ್ತು ಜಗಳಗಳ ಆಡೋದಕ್ಕೂ ಹೋಗಬೇಡಿ. ಮೂರನೇ ಒಂದು ವ್ಯಕ್ತಿಯ ಜೊತೆ ಮಾತನಾಡುವಂಥದ್ದು ಕಡಿಮೆ ಮಾಡಿ. ಅದರಿಂದ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗತ್ತೆ. ಸರಿ, ದೋಷವನ್ನು ಪರಿಹಾರ ಹೇಗೆ ಮಾಡ್ಕೊಳ್ಳೋದು? ಒಂದು ಕೆಂಪು ವಸ್ತ್ರವನ್ನು ದಾನ ಮಾಡಿ, ಗೋಧಿಯನ್ನು ದಾನ ಮಾಡಿ, ಒಂದು ಬೊಗಸೆಯಷ್ಟು ಗೋಧಿಯನ್ನು ಸ್ವೀಕಾರ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ವೃದ್ಧಿ, ತಾಯಿಯ ಆರೋಗ್ಯದಲ್ಲಿ ಕೂಡ ಇವತ್ತು ಅಭಿವೃದ್ಧಿ ಆಗುವಂಥದ್ದು. ಮನರಂಜನೆಗೆ ಇವತ್ತು ಹೋಗಿ ಬರ್ತೀರಾ, ಕುಟುಂಬ ಸಮೇತ ಹೊರಗಡೆ ಹೋಗಿ ಬರುವಂಥದ್ದು, ಸಂತಸದ ವಾತಾವರಣ. ಶಾಪಿಂಗಲ್ಲಿ ತುಂಬ ನಿರತರಾಗಿರ್ತೀರ. IT BT ಕೆಲಸ ಮಾಡ್ತಕ್ಕಂಥವ್ರಿಗೆ ಇವತ್ತು ಭಾಳಷ್ಟು ಶುಭ ಫಲ. ಏನೋ ಸಂತಸದ ವಾತಾವರಣ ಮತ್ತು ಇವತ್ತು ಏನಾದರೂ ಪ್ಲ್ಯಾನ್ಸ್ ಮಾಡ್ತಾ ಇರ್ತೀರ, ಟೂರ್ಗೆ ಇನ್ನೊಂದು ಕಡೆ ಮತ್ತೊಂದು ಕಡೆ ಹೋಗೋಣ ಅಂತ ಅನುಕೂಲಗಳು ಕೂಡ ನಿಮಗೆ ಆಗುತ್ತೆ. ಮೀನರಾಶಿಯವರಿಗೆ ಈ ದಿನ ರೈತರಿಗೆ ಉತ್ತಮವಾದ ಫಲ, ದೀರ್ಘಕಾಲದ ಸಮಸ್ಯೆ ಪರಿಹಾರ ಸಿಗುವಂಥ ದಿನವಾಗಿರುತ್ತೆ. ಮತ್ತು ಈ ದಿನ ಸಂತಸದ ವಾತಾವರಣ. ಏನು ವಿಚಾರಕ್ಕೆಪ್ಪ ಅಂತಂದರೆ, ನೀವು ಅಂದ್ಕೊಂಡಿರ್ತಕ್ಕಂಥದ್ದು ಸಾಧನೆ ಮಾಡ್ತೀರಾ. ಏನೋ ತೊಗೊಳ್ಬೇಕು, ಯಾವುದೋ ಒಂದು ವಸ್ತು ತೊಗೊಳ್ಬೇಕು, ಸಾಧನೆ ಮಾಡ್ತೀರಾ. ಏನೋ ಒಂದು ಕೆಲಸ ಮಾಡಬೇಕು, ಅದನ್ನು ಸಾಧನೆ ಮಾಡ್ತೀರಾ. ಮತ್ತು ಇವತ್ತಿನ ದಿನ ನಿಮಗೆ ಪ್ರಶಸ್ತವಾದ ದಿನ. ಯಾಕೆ ಅಂತಂತಂದರೆ, ಎಲ್ಲ ವಿಹಾರಕ್ಕೆ ಹೋಗುವಂಥದ್ದು ಕುಟುಂಬ ಸಮೇತ, ಅದೊಂದು ಅನುಕೂಲಗಳು. ಜೊತೆಗೆ ಏನಪ್ಪ ಅಂದರೆ ಗುರುಗಳ ದರ್ಶನ ಮಾಡುವಂಥದ್ದು, ಮತ್ತು ತಂದೆ ತಾಯಿಗಳನ್ನು ಸಂತೋಷಪಡಿಸುವಂಥದ್ದು. ನಿಮ್ಮಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಫಲ ಸಿಗುತ್ತೆ. ಅಂದರೆ ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಗೌರವವನ್ನು ಕೂಡ ನೀವು ಪಡೆಯುವಂಥ ದಿನ ಇವತ್ತು ಮೀನ ರಾಶಿಯವರಿಗಾಗಿರುತ್ತೆ. ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.